ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ರಾಣಾ ಮತ್ತು ಸಾಕ್ಷಿನ ಅರೆಸ್ಟ್ ಮಾಡೋಕ್ಕೆ ಬಂದಿರ್ತಕ್ಕಂತಹ ಅಜಿತ್ಗೆ ಒಂದು ಕಾಲ್ ಬರುತ್ತೆ. ಅದು ಇಂಪಾರ್ಟೆಂಟ್ ಕಾಲ್ ಆಗಿರುತ್ತೆ. ರಿಸೀವ್ ಮಾಡೋ ಅಜಿತ್ ಅಂತ ಸಾಕ್ಷಿ ಹೇಳ್ತಿರ್ಬೇಕಾದ್ರೆ ಅಜಿತ್ ರಿಸೀವ್ ಮಾಡಿದಾಗ ಸರ್ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಅವರ ಮೇಲಧಿಕಾರಿ ಮಾಡಿರ್ತಾರೆ, ನೋಡಿ ನಿಮಗೆ ಟ್ರಾನ್ಸ್ಫರ್ ಮೇಲೆ ಡೆಲ್ಲಿಗೆ ನಾವು ಪ್ರಮೋಷನ್ ಕೊಟ್ಟು ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂತ ಅಂದಾಗ ಅವನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಅಜಿತ್ಗೆ. ಹಾಗೆ ಸಾಕ್ಷಿ ಮಾತ್ರ ಒಳೊಳಗೆ ನಗಾಡ್ತಾ ಇರ್ತಾಳೆ. ಯಾವುದೇ ಕೆಲಸ ಮಾಡ್ತಿದ್ರು ಸಹ, ಏನೇ ಇನ್ವೆಸ್ಟಿಗೇಷನ್ ಮಾಡ್ತಿದ್ರು ಇಮ್ಮಿಡಿಯೇಟ್ಲಿ ಬಿಟ್ಟು ನೀವು ಬರಬೇಕಂತ ಹೇಳಿದ ತಕ್ಷಣ ಇನ್ನೂ ತುಂಬ ಶಾಕ್ ಆಗಿ ಅಜಿತ್ ಹಾಗೆ ನಿಂತ್ಕೊಬಿಡ್ತಾನೆ. ಮತ್ತೆ ಅಜಿತ್ ಹೇಳ್ತಾ ಇರ್ತಾನೆ, ಸರ್ ನೋಡಿ ಸರ್, ಮಾಫಿಯಾ ರಾಣಾ ಮತ್ತು ಅವ್ರ ಮಗಳು ಸಾಕ್ಷಿನ ನಾನು ಅರೆಸ್ಟ್ ಮಾಡಕ್ಕೆ ಬಂದಿದ್ದೀನಿ, ಇದು ತುಂಬ ಇಂಪಾರ್ಟೆಂಟ್ ಕೇಸ್ ಅಂತ ಹೇಳ್ತಿರ್ಬೇಕಾದ್ರೆ ಆ ಕಡೆಯಿಂದ ಮೇಲಧಿಕಾರಿ ಹೇಳ್ತಾ ಇರ್ತಾರೆ, ಟ್ರಾನ್ಸ್ಫರ್ ಆರ್ಡರ್ ಬಂದಮೇಲೆ ಯಾವುದೇ ಸಹ ಇನ್ವೆಸ್ಟಿಗೇಷನ್ ನೀವು ಮಾಡೋಂಗಿಲ್ಲ, ರಾಣಾ ಮನೆಯಿಂದ ಆದಷ್ಟು ಬೇಗ ಹೊರಡಿ, ಇಟ್ಸ್ ಮೈ ಆರ್ಡರ್ ಅಂತ ಹೇಳ್ತಿರ್ಬೇಕಾದ್ರೆ ಸರ್ ಪ್ಲೀಸ್ ನನ್ನ ಮಾತು ಕೇಳಿ ಅಂತ ಅನ್ಬೇಕಾದ್ರೆ, ಈಗ ಹೇಳೋದು ಕೇಳೋದು ಸಮಯ ಎಲ್ಲ, ಕಂಗ್ರ್ಯಾಚುಲೇಷನ್, ಹಾಗೆ ಪ್ರಮೋಷನು ಸಹ ಸಿಕ್ಕಿದೆ. ನೀವು 4 ಡೇಸಲ್ಲಿ ಹೋಗಿ ಡೆಲ್ಲಿಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು, ಅಲ್ಲಿವರೆಗೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳಿಬಿಟ್ಟು ಅಲ್ಲಿನ ಮೇಲಿನ ಅಧಿಕಾರಿ ಫೋನ್ ಕಟ್ ಮಾಡಿದಾಗ ಈ ಕಡೆ ಅಜಿತ್ಗೆ ತುಂಬ ಕೋಪ ಬರ್ತಾ ಇರುತ್ತೆ. ಅದನ್ನು ನೋಡಿ ರಾಣಾ ಕಂಗ್ರ್ಯಾಚುಲೇಷನ್, ನನ್ನ ಪ್ರಮೋಷನ್ ಬೇರೆ ಸಿಕ್ಕಿದೆ, ಟ್ರಾನ್ಸ್ಫರ್ ಸಿಕ್ಕಿದೆ, ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಸಿಕ್ಕಾಬಟ್ಟೆ ನಗಾಡ್ತಾ ಇರ್ತಾನೆ. ಹಾಗೆ ಮತ್ತೆ ರಾಣಾ ಹೇಳ್ತಾ ಇರ್ತಾನೆ, ಈ ರಾಣಾ ಅಂದರೆ ಏನು ಕಮ್ಮಿ ಅಂತ ಅಂದ್ಕೊಂಡಿದ್ದೆ, ಹೈ ವೋಲ್ಟೇಜ್ ಇರೋ ಕರೆಂಟ್, ನಾನು ಈ ಹತ್ರ ಬಂದು ಏನಾದರೂ ಮುಟ್ಟಿದ್ರೆ ಶತ್ರುಗಳು ಹಾಗೆ ಕರೆಂಟ್ ಹೊಡೆದು ಕಾಗೆ ಥರ ಆಗಿಬಿಡ್ತಾರೆ ಅಂತ ಸಿಕ್ಕಾಬಟ್ಟೆ ನಗಾಡ್ತಾ ಇರಬೇಕಾದ್ರೆ ಸಾಕ್ಷಿನೂ ಸಹ ನಗಾಡ್ತಾ ಇರ್ತಾಳೆ. ಮತ್ತೆ ರಾಣಾ ಹೇಳ್ತಾ ಇರ್ತಾನೆ, ಅಲ್ಲ ಈ ರಾಣನ್ನೇ ನೀನು ಎದುರಾಕೊಳ್ಳೋಕೆ ಹೋಗ್ತಿದೆಯಲ್ಲ, ನಿಮ್ಮ ಡಿಪಾರ್ಟ್ಮೆಂಟ್ ಅಂದವ್ರಿಗೆ ಎಷ್ಟು ಜನಕ್ಕೆ ನಾನು ಹಣ್ಣು ತಿನ್ನಿಸ್ತಿದ್ದೀನಿ ಅದು ನಿನಗೆ ಗೊತ್ತಾ ಅಂದ್ಬಿಟ್ಟು ದಾಂಡಿಗ್ರ ಅಂತ ಸೆಕ್ಯೂರಿಟಿನ ಕರೆದ್ಬಿಟ್ಟು ಇವರಿಗೆ ಮನೆಯಿಂದ ಆಚೆ ಹೋಗೋಕ್ಕೆ ದಾರಿ ಯಾವುದು ಅಂತ ತೋರಿಸಿ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಅಜಿತ್ ಸಹ ತುಂಬ ಬೇಜಾರು ಮಾಡ್ಕೊಂಡು ಹೊರಟೋಗ್ತಾ ಇರಬೇಕಾದ್ರೆ ಮತ್ತೆ ಚಿಟಿಕೆ ಹೊಡೆದ್ಬಿಟ್ಟು ಈ ಕಡೆ ಸಾಕ್ಷಿ ಕರೆದ್ಬಿಟ್ಟು ಅಜಿತ್ಗೆ ಹೇಳ್ತಾ ಇರ್ತಾಳೆ, ಇನ್ನೊಂದು ಕಡೆ ಈ ರಾಣಾ ಮನೆಗೆ ಏನಾದರೂ ನೀನು ತಲೆ ಹಾಕಿದರೆ ನಿನ್ನ ತಲೆನೇ ಇರಲ್ಲ ಅಂತ ಹೇಳಿದಾಗ ಅಜಿತ್ಗೆ ತುಂಬ ಬೇಜಾರಾಗಿ ಸುಮ್ಮನೆ ಹೋಗೇ ಬಿಡ್ತಾನೆ. ಈ ಕಡೆ ಸಾಕ್ಷಿ ಮತ್ತು ರಾಣಾ ನಗಾಡ್ಕೊಂಡು ಹಾಗೆ ಕೂತ್ಕೊಂಡಿರ್ಬೇಕಾದ್ರೆ ಇನ್ನೊಂದು ಕಡೆ ಬರ್ತಾ ಇರ್ತಾರೆ. ಅಲ್ಲಿಗೆ ದೇವ್ಯಾನಿ ಮತ್ತು ಮನಸ್ವಿನಿ ಇಬ್ಬರು ಸಹ ಬಂದುಬಿಡ್ತಾರೆ. ಬಂದು ದೇವ್ಯಾನಿ ಹೇಳ್ತಿರ್ತಾಳೆ, ವಾವ್ ನಿಮ್ಮ ಕದರ್ ಏನು ರಾಣಾ, ಮಿಸ್ಟರ್ ರಾಣಾ, ನಿಮ್ಮದು ಪವರ್ ಇಷ್ಟಿದೆ ಅಂತ ನನಗೆ ಗೊತ್ತಿಲ್ಲ, ಹ್ಯಾಟ್ಸ್ ಆಫ್ ಯು ಅಂತ ಅನ್ಬೇಕಾದ್ರೆ ರಾಣಾ ಹೇಳ್ತಾ ಇರ್ತಾನೆ, ನಿಮ್ಮ ಅಳಿಯ ಒಂದು ಫ್ಯೂಚರ್ ಅಳಿಯ ನನ್ನನ್ನು ಅರೆಸ್ಟ್ ಮಾಡ್ತಾನೆ ಅಂತ ನೀವು ಅಂದ್ಕೊಂಡಿದ್ರ ಹಾಗಾದರೆ ಅಂತ ಹೇಳ್ತಾ ಇರಬೇಕಾದ್ರೆ ದೇವ್ಯಾನಿ ಸ್ವಲ್ಪ ಟೆನ್ಷನ್ ಆಗಿತ್ತು, ಎಲ್ಲಿ ನಿಮ್ಮ ಜೊತೆ ನಾನು ಸಹ ಜೈಲಲ್ಲಿ ಮುದ್ದೆ ಬೆನ್ನಬೇಕಾಗುತ್ತೋ ಅಂತ ಅಂದ್ಕೊಂಡಿದ್ದೆ ಅಂತ ಅಂದ್ಕೊಂಡು, ಅಯ್ಯೋ ಸದ್ಯ ಹೇಗೋ ಆಯ್ತಲ್ಲ ಬಿಡಿ, ನಿಮ್ಮದು ಬ್ರೈನ್ ಅಂದರೆ ಬ್ರೈನು ತುಂಬ ಅಮೇಝಿಂಗ್ ಆಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ರಾಣಾ ಅಂತ ಅಂದರೆ ಸುಮ್ಮನೆ ಅಂದ್ಕೊಂಡಿದ್ದೀರಾ, ಅವನನ್ನು ಮುಟ್ಟೋ ಧೈರ್ಯ ಯಾವ ಗಂಡಿಗೂ ಸಹ ಇಲ್ಲ, ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಇದೇ ಖುಷಿಗೆ ಸ್ವಲ್ಪ ಸ್ಮಾಲ್ ಪೆಗ್ ಹಾಕೋಣ ಅಂತ ರಾಣಾ ಕೇಳ್ತಾ ಇರಬೇಕಾದ್ರೆ ದೇವ್ಯಾನಿ ನೋ ಥ್ಯಾಂಕ್ಸು, ನಾನು ಅಜಿತ್ ಮನೆಗೆ ಹೋಗೋ ಅಷ್ಟೊತ್ತಿಗೆ ನಾವಿಬ್ಬರು ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಸಾಕ್ಷಿ ಯಾಕೆ ಬೇಗ ಹೋಗಬೇಕು ಅಂತ ಅನ್ಬೇಕಾದ್ರೆ, ಹೇಗಿದ್ರು ನಾನು ಅಳಿಯ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದೀನಲ್ಲ, ಅನುಕಂಪ ತೋರಿಸ್ಬೇಕಲ್ಲ, ಡ್ರಾಮಾ ಮಾಡಬೇಕಲ್ಲ, ಅದಕ್ಕೋಸ್ಕರ ನಾವಿಬ್ಬರು ಹೋಗಲೇಬೇಕು ಅಂದ್ಬಿಟ್ಟು ಅಶ್ವಿನಿ ಬಾ ಹೋಗೋಣ ಅಂತ ಅಂದಾಗ ಅವರಿಬ್ಬರು ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಅಜಿತ್ ತುಂಬ ಬೇಜಾರಾಗಿ ಮನೆಗೆ ಬಂದಿದ್ದಾಗ ಈ ಕಡೆ ಸಂಗೀತ, ಭೂಮಿ ಎಲ್ಲರೂ ಸಹ ಸಿಕ್ಕಾಬಟ್ಟೆ ಬೇಜಾರು ಮಾಡಿಕೊಂಡು ಅವನ ಜೊತೆ ಮಾತಾಡ್ತಾ ಇರ್ತಾರೆ. ಅಜಿತ್ ಮಾತ್ರ ತುಂಬ ಬೇಜಾರಾಗಿ ನಡೆದದ್ದೆಲ್ಲನೂ ಸಹ ತುಂಬ ನೆನಪಿಸ್ಕೊಂಡು ಒಂಥರ ಬೇಜಾರಲ್ಲಿ ಕೂತಿರ್ತಾನೆ. ಕೊನೆಗೆ ಸಾಕ್ಷಿ ಚಿಟಿಕೆ ಹೊಡೆದು ಹೇಳಿದಂತೂ ತುಂಬ ನೆನಪಾಗಿ ಬೇಜಾರು ಮಾಡ್ಕೋತಾ ಇರ್ತಾನೆ. ಈ ರಾಣಾ ಮನೆಗೆ ಇನ್ನೊಂದು ಸಲ ಬಂದರೆ ನಿನಗೆ ತಲೆನೇ ಇರಲ್ಲ ಅಂತ ಹೇಳಿದ್ದು ಮನಸ್ಸಿಗೆ ತುಂಬ ಬೇಜಾರಾಗಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಭೂಮಿ ಹೇಳ್ತಾಳೆ, ಅಲ್ಲರಿ ನೀವು ಆ ರಾಣನ ಅರೆಸ್ಟ್ ಮಾಡೋಕ್ಕೆ ಅಂತ ಹೋಗಿದ್ರೆ ಡಿಪಾರ್ಟ್ಮೆಂಟರು ನಿಮಗೆ ಟ್ರಾನ್ಸ್ಫರ್ ಕೊಟ್ಟಿದ್ದಾರಲ್ಲ, ಅದು ದೂರದ್ದು ಡೆಲ್ಲಿಗೆ ಅಂತ ಭೂಮಿ ಹೇಳ್ತಾ ಇರಬೇಕಾದ್ರೆ ಅಜಿತ್ ನನಗೂ ಸ್ವಲ್ಪ ಅದೇ ಶಾಕಿಂಗ್ ನ್ಯೂಸ್ ಆಗಿದೆ ಅಂತ ಅನ್ಬೇಕಾದ್ರೆ ಸಂಗೀತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ನೋಡು ಅಜಿತ, ನೀನು ಇರೋದೇ ನನಗೆ ಒಬ್ಬನೇ ಮಗ, ನಿನ್ನನ್ನು ಕಳ್ಕೊಂಡು ಬದುಕೋ ಶಕ್ತಿ ನಮಗಿಲ್ಲ, ಅದು ಅಷ್ಟು ದೂರ ನೀನು ಹೋಗೋದು ಬೇಡ, ಈ ಪೊಲೀಸ್ ಕೆಲಸ ಎಲ್ಲ ಬಿಟ್ಬಿಡು, ನಮ್ಮ ಜೊತೆ ಕಣ್ಮುಂದೆ ಇರೋ ಅಂತ ಅನ್ಬೇಕಾದ್ರೆ ಅಲ್ಲ ಅಮ್ಮ, ನಾನೊಬ್ಬ ಪೊಲೀಸು, ಆ ರಾಣನ ಹೇಗೆ ಅರೆಸ್ಟ್ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ನೀವು ನೋಡಿದರೆ ಈ ಥರ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ, ಅಮ್ಮ ನಾನು ಬರೀ ಪೊಲೀಸ್ ಕೆಲಸ ಅಂತ ಅಂದ್ಕೊಂಡಿಲ್ಲ, ನನ್ನ ಜೀವ ಅಂತ ಅಂದ್ಕೊಂಡಿದ್ದೀನಿ, ಈ ದೇಹಕ್ಕೆ ಜೀವ ಕೊಟ್ಟಿರೋರು ನೀವು ಆಗಿದ್ರೆ ಇವಾಗ ನಾನು ಉಸಿರಾಡ್ತಿರೋದು ಈ ಪೊಲೀಸ್ ಬಟ್ಟೆಯಿಂದ ಅಂತ ಹೇಳ್ತಿರ್ತಾನೆ. ಆದರೆ ಈ ಕಡೆ ದೇವ್ಯಾನಿ ಮಾತ್ರ ಒಳ್ಳೊಳಗೆ ನಗಾಡ್ತಾ ಇರ್ತಾಳೆ. ಆವಾಗ ಸಂಗೀತ ಹೇಳ್ತಾ ಇರ್ತಾಳೆ, ಹಾಗಾದರೆ ನನ್ನ ಮಾತಿಗೆ ಬೆಲೆನೇ ಇಲ್ವೇನೋ ಅಂತ ಅಂದಾಗ, ಅಮ್ಮ ನೋಡಮ್ಮ, ಭಾರತ ಮಾತೆನೂ ಒಂದು ತಾಯಿ, ಹಾಗಾದರೆ ಅವಳಿಗೆ ಸೇವೆ ಮಾಡೋದು ನಂದು ತಪ್ಪ ಅಂತ ಕೇಳ್ತಾ ಇರ್ತಾನೆ. ಈ ಕಡೆ ದೇವಿಯಾನಿ ಬೇಕು ಬೇಕು ಅಂತ ಹೇಳ್ತಾ ಇರ್ತಾಳೆ, ನಿನ್ನಂಥ ನಿಷ್ಠಾವಂತ ಅಧಿಕಾರಿನ ಡಿಪಾರ್ಟ್ಮೆಂಟ್ಗೆ ಉಳಿಸ್ಕೊಳ್ಳೋ ಮನಸ್ಸು ಸಹ ಇರಬೇಕಲ್ವಾ, ನಿನ್ನ ನಿಷ್ಠೆಗಿಂತ ನಿನ್ನ ವಿರುದ್ಧವಾಗಿರೋದೇ ಗೆದ್ದುಬಿಡ್ತಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತಿಗೆ ಮಾತ್ರ ತುಂಬ ಕೋಪ ಬರ್ತಾ ಇರುತ್ತೆ.
ಈ ಕಡೆ ಸಂಗೀತ ಮತ್ತೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ನಿನ್ನ ನಿಷ್ಠೆಗೆ ಬೆಲೆನೇ ಇಲ್ಲ, ನೀ ಡಿಪಾರ್ಟ್ಮೆಂಟಲ್ಲಿ ಅಂತ ಅನ್ಬೇಕಾದ್ರೆ ನೀನು ಯಾಕೋ ಇದೆಯಾ ಈ ಕೆಲಸನ ಬಿಟ್ಬಿಡು ಅಂತಿರ್ಬೇಕಾದ್ರೆ, ಅಮ್ಮ ಅದು ಆಗಲ್ಲ ಸುಮ್ಮನಿರಿ ಅಂತ ಹೇಳ್ತಿರ್ಬೇಕಾದ್ರೆ ರಮಣ್ ಎದ್ದು ನಿಂತ್ಕೊಬಿಟ್ಟು ಹೇಳ್ತಾ ಇರ್ತಾನೆ, ಇಷ್ಟೆಲ್ಲ ಆಗಿದ್ದು ಆ ದೊಡ್ಡ ವ್ಯಕ್ತಿ ರಾಣನ ಎದುರಾಕೊಂಡಿದ್ದಕ್ಕೆ ಇದೆಲ್ಲ ನಿನಗೆ ಆಗಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ರಮಣ್ ಹೇಳ್ತಾ ಇರ್ತಾರೆ, ಇದೆಲ್ಲ ನಿನಗೆ ಬೇಕಿತ್ತ ಮಗನೇನು ಬೇಕಾದರೆ, ಅಲ್ಲ ಅಪ್ಪ ರಾಣ ಮತ್ತು ಸಾಕ್ಷಿ ಕಡೆಯವರು ಕಾಲೋನಿಗೆ ನುಗ್ಗಿ ಜನಗಳನ್ನು ಎಲ್ಲ ರೌಡಿಗಳನ್ನ ಬಿಟ್ಟು ಓಡಿಸಿದಾರಲ್ಲ, ಅವರೆಲ್ಲ ನೊಂದ್ಬಿಟ್ಟು ನನ್ನ ಕಣ್ಣೆದ್ರು ಈ ಥರ ಗೋಳಾಡ್ತಿದ್ದಾರೆ, ಅವ್ರನ್ನ ನೋಡಿ ನಾನು ಹೇಗಪ್ಪ ಸುಮ್ಮನಿರಲಿ, ಕಾಕಿ ಹಾಕಿ ಹಾಗೆ ಸುಮ್ಮನಿರೋಕ್ಕಾಗುತ್ತಾ, ನೀವ್ಯಾದರೂ ಯೋಚನೆ ಮಾಡಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ರಮಣ್ಣ ಹೇಳ್ತಾ ಇರ್ತಾನೆ, ನೀನೇನೋ ಟ್ರಾನ್ಸ್ಫರ್ ಆಗಿ ಹೋಗ್ಬಿಡ್ತೀಯ, ಆದರೆ ಈ ಜನಗಳ ಗತಿ ಏನು ಅರ್ಥ ಆಯ್ತಾ, ಇವಾಗಲಾದರೂ ನೀನು ಸಿಂಗಮ್ ಥರ ಹೀರೋ ಥರ ತೋರಿಸ್ಬೇಡ, ಇದು ರೀಲ್ ಅಲ್ಲ ರಿಯಲ್ ಲೈಫ್ ಕಣೋ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಅಜಿತ್ ತುಂಬ ಕೋಪ ಮಾಡ್ಕೊಂಡು ಎದ್ದು ನಿಂತ್ಕೊಂಡು, ಅದೇನಾರಾಗಲಿ ಈ ಸ್ಟಾರ್ಗಳು ನಮ್ಮ ಮೈ ಮೇಲೆ ಇರೋವರೆಗೂ, ಈ ಕಾಕಿನೂ ಸಹ ನನ್ನ ಮೈ ಮೇಲೆ ಇರೋವರೆಗೂ ನಾನಂತೂ ಅವ್ರ ರೌಡಿಗಳನ್ನು ಸುಮ್ಮನೆ ಬಿಡಲ್ಲ, ಹಾಗೆ ಕರ್ತವ್ಯದಿಂದ ನಾನು ಹಿಂದೆನೂ ಸರಿಯಲ್ಲ, ಈ ನ್ಯಾಯನ ಕಾಪಾಡ್ತೀನಿ ಅಂತ ನಾನು ಪ್ರಮಾಣ ಮಾಡಿ ಅಮ್ಮ ಯೂನಿಫಾರ್ಮ್ ಹಾಕಿರೋದು, ಅದನ್ನು ನಾನು ನನ್ನ ದೇಹದಲ್ಲಿ ಉಸಿರಿರೋವರೆಗೂ ಸಹ ನಾನು ಈ ಕರ್ತವ್ಯನ ನಿಭಾಯಿಸ್ತೀನಿ ಅಂತ ಹೇಳಿದಾಗ ಕಣ್ಣೀರು ಹಾಕ್ಕೊಂಡು ಸಂಗೀತ ಅವಳ ಮುಖ ನಾನು ನೋಡ್ತಾ ಇರ್ತಾಳೆ. ಈ ಕಡೆ ಭೂಮಿನೂ ಸಹ ತುಂಬ ಕಣ್ಣೀರು ಹಾಕ್ತಿರ್ತಾಳೆ. ದೇವ್ಯಾನಿಗೆ ಮಾತ್ರ ಅವಳೊಳಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಅವಾಗ ಭೂಮಿ ಹೇಳ್ತಾ ಇರ್ತಾಳೆ, ಅಲ್ಲರಿ ನೀವು ಟ್ರಾನ್ಸ್ಫರ್ ಆಗಿ ಅಷ್ಟು ದೂರ ಹೋದರೆ ಕಾಲೋನಿಯವ್ರನ್ನೆಲ್ಲ ಯಾರಿಗೆ ಕಾಪಾಡ್ತಾರೆ, ಪಾಪರಿ ಅವರು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದಾರೆ ಅಂತ ಅನ್ಬೇಕಾದ್ರೆ ಅಜಿತ್ ತುಂಬ ಟೆನ್ಷನ್ ಹಾಕ್ಕೊಂಡು ಹಾಗೆ ಯೋಚನೆ ಮಾಡ್ತಾ ಇರ್ತಾನೆ. ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ, ನಮ್ಮ ಅಮ್ಮನ ಈಚೆ ತರೋದು ಯಾರು ರೀ ಅಂತ ಹೇಳ್ತಿರ್ಬೇಕಾದ್ರೆ ದೇವ್ಯಾನಿ ಒಳೊಳಗೆ ನಗಾಡ್ತಾ ಇರ್ತಾಳೆ, ಅಲ್ಲ ರೀ ನೀವು ರಾಣನ್ನ ಅರೆಸ್ಟ್ ಮಾಡೋಕ್ಕೆ ಹೋಗ್ತಿರೋದು ಮೊದಲೇ ಗೊತ್ತಿತ್ತು ಡಿಪಾರ್ಟ್ಮೆಂಟ್ಗೆ, ಆದರೆ ಟ್ರಾನ್ಸ್ಫರ್ ವಿಷಯ ಯಾಕೆ ಇಲ್ಲಿಗೆ ಬಂತು, ಆದರೆ ಈ ವಿಷಯ ಅವ್ರಿಗೆ ಗೊತ್ತಿರಲಿಲ್ವ ರೀ, ಅದು ಹೇಗೆ ಗೊತ್ತಾಯ್ತು ಅಂತ ಹೇಳಿದಾಗ ಅಜಿತು ಸಹ ಒಂದು ಕ್ಷಣ ಶಾಕ್ ಆಗಿಬಿಡುತ್ತೆ. ಅವಾಗ ದೇವ್ಯಾನ ಕಡೆ ನೋಡ್ಬಿಟ್ಟು ಹಾಗೆ ಸುಮ್ಮನಾಗಬೇಕಾದ್ರೆ ರಮಣ್ ಹೇಳ್ತಾ ಇರ್ತಾನೆ, ನಾನೇ ರಾಣವ್ರಿಗೆ ಕಾಲ್ ಮಾಡಿದ್ದೆ, ಅವಾಗ ಬಹುಶಃ ಅವ್ರು ಹೇಳಿರ್ಬೋದು ಅಂದಾಗ, ಇಲ್ಲಪ್ಪ ನೀವು ಕಾಲ್ ಮಾಡಿದಾಗ ನಾನು ಅಲ್ಲೇ ಇದ್ದೆ, ಅವಾಗಲ್ಲ ಯಾರೋ ಅದಕ್ಕೂ ಮುಂಚೆ ಗೊತ್ತಾಗಿದೆ ಅಂತ ಅಂದಾಗ, ಹೌದಾ ಹಾಗಾದರೆ ಇನ್ಯಾರಿಗೋ ಗೊತ್ತು ಅಂತ ಈ ಕಡೆ ಸಂಗೀತ ಕೇಳ್ತಿರ್ಬೇಕಾದ್ರೆ, ನಾನು ಭೂಮಿ ಇವಾಗಲೇ ನಿಮಗೆ ಹೇಳ್ತಾ ಇರೋದು, ಅಂದರೆ ಅದಕ್ಕೂ ಮುಂಚೆ ಯಾರಿಗೆ ಗೊತ್ತಿರ್ಬೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ದೇವ್ಯಾನಿ ಮಾತ್ರ ಒಬ್ಬೊಬ್ಬಳೆ ಒಳಗೆ ನಗಾಡ್ತಾ ಇರ್ತಾಳೆ. ಈ ಕಡೆ ಅಜಿತ್ ಕೋಪ ಮಾಡ್ಕೊಂಡು ರೂಮಿಗೆ ಬಂದುಬಿಡ್ತಾನೆ. ಈ ಕಡೆ ಭೂಮಿನೂ ಸಹ ಬರ್ತಾ ಇರಬೇಕಾದ್ರೆ ಅಜಿತ್ ಮತ್ತೆ ಹಳೆದನ್ನೆಲ್ಲ ನೆನಪಿಸ್ಕೊಂಡು ತುಂಬ ಬೇಜಾರು ಮಾಡಿಕೊಂಡು ಕೂತಿರ್ತಿರ್ಬೇಕಾದ್ರೆ ಅಲ್ಲಿ ಭೂಮಿ ಬಂದು ಅಜಿತ್ ಮುಖ ನೋಡಿ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ಸಾಹೇಬರು ಟ್ರಾನ್ಸ್ಫರ್ ಆಗಿ ಹೋದರೆ ನನ್ನ ತಾಯಿನ ಯಾರು ಬಿಡಿಸ್ತಾರೆ, ನಾನು ಆ ಕೇಸ್ನ ನೋಡಿಕೊಂಡು ಇಲ್ಲೇ ಇರಬೇಕಾ ಅಥವಾ ನಾನು ಇವ್ರ ಜೊತೆ ಏನಾದರೂ ಹೋಗ್ಬೇಕಾ ಒಂದು ಗೊತ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಸತ್ಯಣ್ಣ ಬರ್ತಾನೆ. ಸತ್ಯಣ್ಣ ಬಂದು ಭೂಮಿಗೆ ಸಮಾಧಾನವಾಗಿರು, ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಅಜಿತ್ ಪೂಜೆ ಇಟ್ಕೊಂಡು ಹೇಳ್ತಾ ಇರ್ತಾನೆ, ನನಗೂ ಸಹ ನಿನಗೆ ಟ್ರಾನ್ಸ್ಫರ್ ಆಗಿದೆ ಅನ್ನೋ ವಿಷಯ ಕೇಳಿ ತುಂಬ ಬೇಜಾರಾಯಿತು ಕಣೋ, ನಿಷ್ಠಾವಂತ ಅಧಿಕಾರಿಗಳಿಗೆ ಈ ಥರ ಆಗಿಬಿಟ್ರೆ ಹೆಂಗೋ, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಈ ಥರ ಮಾಡಿದರೆ ಆ ರಾಣನಿಗೆ ಇಷ್ಟೊಂಥರ ಇನ್ಫ್ಲೂಯೆನ್ಸ್ ಇದೆ ಅಂತ ನನಗಂತೂ ನಿಜ ಗೊತ್ತಿರಲಿಲ್ಲ, ಒಂದು ಕೆಲಸ ಮಾಡೋಣ ಪ್ರೆಸ್ ಮೀಟ್ ಅರೇಂಜ್ ಮಾಡಿಬಿಟ್ಟು ನಿಜ ಏನಿದೆ ಅಂತ ಎಲ್ಲ ಹೇಳ್ಬಿಡೋಣ ಅಂತ ಅಂದಾಗ ಅಜಿತ್ ನಗಾಡ್ಕೊಂಡು, ಅದೆಲ್ಲ ಮಾಡಿದರೆ ಏನು ಪ್ರಯೋಜನ ಇಲ್ಲ ಸತ್ಯಣ್ಣ ಅಂತ ಹೇಳ್ಕೊಂಡು ಹೊರಗಡೆ ಹೋಗಿ ಡೋರ್ ಕ್ಲೋಸ್ ಮಾಡಿಬಿಟ್ಟು, ಸುಮ್ಮನೆ 2 ದಿನ ನಮ್ಮ ಅಮೂಲ್ಯವಾದ ಟೈಮು ವೇಸ್ಟ್ ಆಗುತ್ತೆ, ಇದರಿಂದ ಏನು ಯೂಸ್ ಇಲ್ಲ, ನನಗೆ ಎಷ್ಟು ಅರ್ಥ ಆಗದಿದ್ದ ವಿಷಯಗಳು ನನ್ನ ಲೈಫಲ್ಲಿ ತುಂಬ ಇದೆ, ಅದಿನ್ನೂ ಸಾಲ್ವೂ ಸಹ ನಾನು ಮಾಡೋಕ್ಕೋಗಿಲ್ಲ, ಹಾಗೆ ನನ್ನ ಕರ್ತವ್ಯ ಮತ್ತು ಪರ್ಸ್ನಲ್ ವಿಷಯಗಳು ಸಾಲ್ವ್ ಮಾಡ್ದಲೇ ಇರೋದು ಎಷ್ಟೋ ಇನ್ನೂ ತುಂಬ ಹಾಗೆ ಉಳ್ಕೊಬಿಟ್ಟಿದೆ. ಭೂಮಿನ ಕಾಂಟ್ರಾಕ್ಟ್ ಮದುವೆ ಆಗಿದ್ದೆ ಅವ್ರ ತಾಯಿನ ಹೊರಗಡೆ ತರ್ತೀನಿ ಅಂತ ನಾನು ಆದರೆ ನಂಬಿಕೆನ ಉಳಿಸ್ಕೊಳಕ್ಕೆ ಆಗ್ತಿಲ್ವಲ್ಲ ಅಂತ ಎಲ್ಲೋ ಒಂದು ಕಡೆ ತುಂಬ ಬೇಜಾರಾಗ್ತಿದೆ. ಬಟ್ ಭೂಮಿ ನಾನು ಟ್ರಾನ್ಸ್ಫರ್ ಆಗಿ ಹೋದ್ರೂ ಸಹ ನನ್ನಿಂದ ಏನು ಹೆಲ್ಪ್ ಆಗುತ್ತೋ ಅದನ್ನು ಖಂಡಿತ ನಾನು ಮಾಡೇ ಮಾಡ್ತೀನಿ, ಸಾರಿ ಅಂದಾಗ, ಬಿಡಿ ಸಾಹೇಬ್ರೆ ಯಾರೋ ದುಷ್ಟತನಕ್ಕೆ ನೀವು ಈ ಥರ ಬಲಿಯಾಗಿದ್ದೀರಾ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಇರ್ತಾಳೆ. ಹೋಗ್ಲಿ ಬಿಡಿ ಸಾಹೇಬ್ರೆ ಅಂದಾಗ, ಹೇಗಿರೋಕ್ಕಾಗುತ್ತೆ ಭೂಮಿ, ನಿನ್ನನ್ನು ಮದುವೆ ಆಗಿದ್ದೆ ನಾನು ಕಾಂಟ್ರಾಕ್ಟ್ ಮದುವೆ ಆಗಿದ್ದೆ ಇದಕ್ಕೋಸ್ಕರ ನಿಮ್ಮ ಅಮ್ಮನ ಹೊರಗಡೆ ತರ್ತೀನಿ ಅಂತ ಹೇಳಿದೆ, ಆದರೆ ಇವಾಗ ಅದಾಗ್ತಿಲ್ಲ, ಮತ್ತೆ ಬೇಜಾರು ಮಾಡ್ಕೊಳ್ದಲೆ ಇನ್ನೇನು ಮಾಡಲಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಈ ರೀತಿ ಸಾಲ್ವ್ ಆಗ್ದಲೇ ಇರೋದು 10-12 ಇನ್ನೂ ಕೇಸ್ ಇದೆ, ನನ್ನ ಜಾಗಕ್ಕೆ ಬೇರೆ ಪೊಲೀಸ್ ಬಂದು ಅವನೇನಾದರೂ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದರೆ ಅವರಿಗೆಲ್ಲ ನ್ಯಾಯ ಯಾವ ರೀತಿ ಸಿಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಅಜಿತ್ ಹೇಳ್ತಾನೆ, ಆ ರಾಣ ಅಂತವ್ರನ್ನ ಅರೆಸ್ಟ್ ಮಾಡೋಕ್ಕೆ ಅಂತ ಆಗಲ್ದಲ್ಲೇ ಇರೋಕ್ಕಾಗುತ್ತೆ, ಬೇರೆಯವರು ಬೇಕಾದ್ರೆ ಬಂದರೆ ಕೊಂಡ್ಕೊಂಡೇ ಬಿಡ್ತಾರೆ, ಆದರೆ ಆ ರಾಣನ ನಾನು ಅರೆಸ್ಟ್ ಮಾಡೋಕ್ಕೆ ಹೋಗಬೇಕು ಅಂತ ಅನ್ನೋದನ್ನು ಆ ವಿಚಾರನ ತುಂಬ ಕಾನ್ಫಿಡೆನ್ಷಿಯಲಾಗಿ ನಾನು ಇಟ್ಟಿದ್ದೆ, ಆದರೆ ಈ ವಿಷಯ ಅವರಿಗೆ ಯಾವ ಥರ ಗೊತ್ತಾಯ್ತು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ಸತ್ಯನಿಗೂ ಸಹ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಅವಾಗ ಅಜಿತ್ ಹೇಳ್ತಾನೆ, ಅಲ್ಲ ನಿನಗೆ ಮಾತ್ರ ನಾನು ಹೇಳಿದ್ದು, ನೀನು ಯಾರಿಗೂ ಹೇಳಿಲ್ಲ, ಹೋಗಲಿ ಅಪ್ಪನಿಗೆ ಹೇಳಿದೆ, ಆದರೆ ಅಪ್ಪ ಕಾಲ್ ಮಾಡೋಕ್ಕೂ ಮುಂಚೆ ನಾನು ಅಲ್ಲೇ ಇದ್ದೆ, ಆದರೆ ನಾನು ಹೋಗೋಕ್ಕೂ ಮುಂಚೆ ರಾಣನ ವಿಷಯ ಎಲ್ಲ ಗೊತ್ತಾಗಿದೆ, ನೀನಂತೂ ಇನ್ಯಾರಿಗೂ ಹೇಳೋಕ್ಕೆ ಸಾಧ್ಯ ಇಲ್ಲ, ಹಾಗಾದರೆ ಸತ್ಯಣ್ಣ ಒಬ್ಬ ಲಾಯರು, ಆದರೆ ಒಳ್ಳೆ ಫ್ರೆಂಡ್, ಅವರಂತೂ ಯಾರಿಗೂ ಹೇಳೋಕ್ಕೆ ಸಾಧ್ಯ ಇಲ್ಲ, ಯಾರು ಹೇಳಿರ್ಬೋದು ಈ ವಿಷಯನ ಅಂತ ಅಜಿತ್ ಯೋಚನೆ ಮಾಡ್ತಾ ಇರಬೇಕಾದ್ರೆ ಸತ್ಯಣ್ಣ ಹೊರಗಡೆ ಬಂದು ಇಲ್ಲಿ ಸಾಕ್ಷಿಗೆ ಟೆನ್ಷನ್ ಮಾಡಿಕೊಂಡು ಕಾಲ್ ಮಾಡ್ತಾ ಇರ್ತಾನೆ.
ಯಾರು ಪುಟ್ಟ ಕಾಲ್ ಮಾಡ್ತಾ ಇರೋದು, ರಿಸೀವ್ ಮಾಡು ಅಂತ ರಾಣ ಹೇಳ್ತಾ ಇರಬೇಕಾದ್ರೆ ಡ್ಯಾಡ್ ಇದು ಸತ್ಯನ ಕಾಲು ಅಲ್ಲ, ಅವ್ನ ಫ್ರೆಂಡ್ಗೆ ಟ್ರಾನ್ಸ್ಫರ್ ಆಗಿದೆ, ಎಲ್ಲಾದರೂ ಕಣ್ಣೀರು ಒರ್ಸೋಕ್ಕೆ ಟಿಶ್ಯೂ ಪೇಪರ್ ಇಟ್ಕೊಂಡು ಕೂತ್ಕೊಳ್ಳೋದು ಬಿಟ್ಟು ನನಗೆ ಅದೇನಕ್ಕೆ ಕಾಲ್ ಮಾಡ್ತಾ ಇದ್ದೀನೋ ಗೊತ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅವನೇನಿದ್ರು ಲೈವ್ ರಿಪೋರ್ಟ್ ಕೊಡೋನಲ್ವಾ, ಅವ್ರ ಮನೇಲಿ ಯಾವ ರೀತಿ ಕಣ್ಣೀರು ಆಗ್ತಾ ಇದ್ದಾರೆ ಅಂತ ಹೇಳೋಕ್ಕಿರ್ಬೋದು. ರಿಸೀವ್ ಮಾಡು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸಾಕ್ಷಿ ರಿಸೀವ್ ಮಾಡಿಬಿಟ್ಟು ಹೇಳಿ ಅಂತ ಹೇಳ್ತಾ ಇರಬೇಕಾದ್ರೆ, ಹೇಳಿ ಸತ್ಯ ಅವ್ರೆ ಅಂತ ಹೇಳ್ತಾ ಇರಬೇಕಾದ್ರೆ, ನಿಜ ಹೇಳಿ ನಿಮ್ಮ ಅಪ್ಪನ ಹೆಸರೇನು ಸಾಕ್ಷಿ ಅಂತ ಅಂದಾಗ ಅವಳಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ. ನಿಮಗೆ ಯಾಕೆ ನಮ್ಮ ಅಪ್ಪನ ಹೆಸರು ಅಂತ ಅಂದಾಗ, ನೀವು ನಿಜವಾಗ್ಲೂ ಆ ರಾಣನ ಮಗಳು ಸಾಕ್ಷಿ ತಾನೆ ಅಂತ ಅಂದಾಗ, ಯಾವ ರಾಣ ಅಂತ ನಾಟಕ ಮಾಡ್ತಾ ಇರಬೇಕಾದ್ರೆ, ರಾಣ ಯಾರು ಅಂದಾಗ, ರಾಣ ಒಬ್ಬ ಸಿಟಿಲೇ ದೊಡ್ಡ ರೌಡಿ ಬಿಲ್ಡರ್, ಅವನಿಗೆ ಸಿಟಿಲಿ ಅಷ್ಟು ಪವರ್ ಇದೆ. ಅಜಿತ್ ಟ್ರಾನ್ಸ್ಫರ್ಗೆ ಮಾಡಿದ್ದಾರೆ, ಅಜಿತ್ ಅರೆಸ್ಟ್ ಮಾಡೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ನೋಡಿದರೆ ಅವನಿಗೆ ಟ್ರಾನ್ಸ್ಫರ್ ಆಗಿದೆ. ಹಾಗಾದರೆ ಅನ್ಫಾರ್ಚುನೇಟ್ಲಿ ಅವರ ಮಗಳ ಹೆಸರು ಸಾಕ್ಷಿ, ನೋಡಿದರೆ ನಿಮ್ಮ ಹೆಸರು ಸಾಕ್ಷಿ, ಅದಕ್ಕೆ ನನಗೆ ಡೌಟ್ ಬಂದಿದೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಡೌಟ್ ಬಂದು ಕೋಪ ಮಾಡಿಕೊಂಡು ನಿಮ್ಮ ಹತ್ರ ನೀವೇ ಸಾಕ್ಷಿ ಇರ್ಬೋದು ಅಂತ ಬೈದ್ಬಿಟ್ಟೆ, ಸಾರಿ ಅಂತ ಅನ್ಬೇಕಾದ್ರೆ, ಏನು ರೀ ಈ ಥರ ಅಂತ ಇದ್ದೀರಾ, ನನ್ನ ಹೆಸರು ಸಾಕ್ಷಿ ಇರೋದಕ್ಕೋಸ್ಕರ ಆ ರಾಣನ ಮಗಳು ಸಾಕ್ಷಿ ನಾನೇ ಅಂತ ಅಂದ್ಕೊಂಡು ನನ್ನ ಜೊತೆ ದಬ್ಬಾಳಿಸ್ಬೇಕು ಅಂತ ಬಂದಿದ್ದೀರಾ, ಇರ್ರಿ ಈ ಥರ ಅನುಮಾನ ಪಡೋರ ಜೊತೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದ್ಬಿಟ್ಟು ಫೋನ್ ಕಟ್ ಮಾಡಿದಾಗ, ಸಾಕ್ಷಿ ಅದಲ್ಲ ಅಂತ ಈ ಕಡೆ ಸತ್ಯನ ಹೇಳ್ತಿದ್ರು ಸಹ ಸಾಕ್ಷಿ ಫೋನ್ ಕಟ್ ಮಾಡಿಬಿಡ್ತಾಳೆ. ಈ ಕಡೆ ಸತ್ಯನ ತಿರುಗಿ ನೋಡಿದರೆ ಅಲ್ಲಿ ಅಜಿತ್ ಮತ್ತು ಭೂಮಿ ನಿಂತಿರ್ತಾರೆ. ಅವ್ರನ್ನ ನೋಡಿ ತುಂಬ ಶಾಕಾಗಿ ಈ ಕಡೆ ಸತ್ಯನ ನಿಂತ್ಕೊಬಿಡ್ತಾನೆ. ಇನ್ನೊಂದು ಕಡೆ ರಾಣ ಕೇಳ್ತಾ ಇರ್ತೀನಿ, ಅಲ್ಲ ನೀನು ರಾಣನ ಮಗಳು ಅಂತ ಯಾಕೆ ಮಗಳೇ ಹೇಳಲಿಲ್ಲ ಅವನಿಗೆ ಅನ್ಬೇಕಾದ್ರೆ, ಆ ಸತ್ಯನ ನಾನು ವಾಕಿಂಗ್ ಸ್ಟಿಕ್ ಥರ ಬಳಸ್ಕೊತಾ ಇದ್ದೀನಿ, ನಿಮ್ಮ ಹೆಸರು ಈಗಲೇ ನಾನು ರಿವೀಲ್ ಮಾಡಿದರೆ ಏನು ಸಸ್ಪೆನ್ಸ್ ಇರಲ್ಲ, ಇನ್ನಷ್ಟು ಸ್ವಲ್ಪ ನಾನು ಅಜಿತ್ ಬಗ್ಗೆ ಡೀಟೇಲ್ಸ್ನ ನಾನು ಕಲೆಕ್ಟ್ ಮಾಡ್ಕೋಬೇಕು, ಅದಕ್ಕೋಸ್ಕರ ನಾನು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಸುಳ್ಳು ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಬಟ್ ಡ್ಯಾಡ್ ನೀವು ತುಂಬ ಫೀಲ್ ಮಾಡ್ಕೋಬೇಡಿ ಅಂತ ಅಂದಾಗ, ನೋ ಆಯಿತಾ, ನೀನು ನನ್ನ ಮಗಳು, ಡೆಫಿನೆಟ್ಲಿ ನೀನು ಏನು ರೀಸನ್ ಇಲ್ದಲೆ ಈ ಥರ ಮಾಡಲ್ಲ ಅಂತ ನನಗೆ ಗೊತ್ತು, ಗೋ ಹೆಡ್ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಸತ್ಯನ ಹೇಳ್ತಿರ್ತಾನೆ, ಯಾಕೋ ಜೊತೆ ನಾನು ಈ ಥರ ನೋಡ್ತಾ ಇದ್ದೀರಾ ಅಂದಾಗ, ನನ್ನ ಲಾಯರ್ ಸತ್ಯನಿಂದ ಯಾವ ವಿಷಯನೂ ಸಹ ಲೀಕ್ ಆಗಲ್ಲ ಅಂತ ನಾನು ಭೂಮಿ ಹತ್ರ ಹೇಳ್ತಿದ್ದೆ, ಆದರೆ ಇವಾಗ ನೋಡಿದರೆ ಏನು ಈ ಥರ ಆಡ್ತಾ ಇದ್ದೀರಾ ಅಂದಾಗ, ಆದರೆ ಈ ಸಾಕ್ಷಿ ಯಾರು ಅಂದಾಗ, ಆ ರಾಣ ಮಗಳು ಸಾಕ್ಷಿನೇ ಬೇರೆ, ಇವಳು ಬೇರೆ, ಆದರೆ ಇವಳು ತುಂಬ ಒಳ್ಳೆಯವಳು ಅಂದಾಗ, ಅದೇಂಗೆ ಹೇಳ್ತೀರಾ ಅಂದಾಗ, ಆ ರಾಣ ಸಾಕ್ಷಿ ಯಾರು ಅಂತ ನಾನು ನೋಡಿಲ್ಲ, ಇವಳು ಮಾತ್ರ ನನಗೆ ಗೊತ್ತು ಅಂದಾಗ, ಈ ಸಾಕ್ಷಿ ಯಾರು ಅಂತ ನಮಗೆ ಗೊತ್ತೇ ಇಲ್ವಲ್ಲ, ನಿಮಗೆ ಯಾವಾಗ ಗೊತ್ತು ಅಂತ ಭೂಮಿ ಕೇಳ್ತಾ ಇರಬೇಕಾದ್ರೆ, ಇತ್ತೀಚೆಗಷ್ಟೇ ನನಗೆ ಫ್ರೆಂಡ್ ಆದವಳು ಅಂತ ಹೇಳ್ತಾ ಇರಬೇಕಾದ್ರೆ, ಹಾಗಾದರೆ ನೀವು ಈ ವಿಷಯನ ನೀವು ಈ ಸಾಕ್ಷಿ ಹತ್ರ ಹೇಳಿದ್ರ ಅಂತ ಅನ್ಬೇಕಾದ್ರೆ ಅಜಿತ್ನ ನೋಡಿಕೊಂಡು ಶಾಕಾಗಿ ಸತ್ಯನ ಹಾಗೆ ನಿಂತ್ಕೊಬಿಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.